ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕವಿತಾ ಎಸ್ ಕೆ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಆರಾಮಿದ್ದೀನಿ. ನಾನಿವತ್ತು ಯಾವ ವ್ಲಾಗ್ ಆಗ್ತಾಯಿದ್ದೀನಿ ಅಂತ ಆಲ್ರೆಡಿ ನಿಮಗೆ ತಮ್ನೇಲ್ ಟೈಟಲ್ ನೋಡಿ ಗೊತ್ತಾಗಿರುತ್ತೆ. ಹೌದು, ನಾನಿವತ್ತು ಮಂತ್ರಾಲಯದ ಟ್ರಾವೆಲಿಂಗ್ ವ್ಲಾಗ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮಂತ್ರಾಲಯದಲ್ಲಿ ರಾಯರ ದರ್ಶನ ಹೇಗಾಯಿತು, ಏನೆಲ್ಲ ಆಯಿತು ಅನ್ನೋದು ಇವತ್ತಿನ ವ್ಲಾಗಲ್ಲಿ ಇರುತ್ತೆ. ಇವತ್ತಿನ ನನ್ನ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗ್ಬೋದು ಅಂತ ಭಾವಿಸ್ತಾ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನಾವು ಮನೆಯಿಂದ ಹೊರಟಾಗಲೇ 12 ಗಂಟೆ ಆಗಿತ್ತು. ಸ್ವಲ್ಪ ದೂರ ಬಂದ ಮೇಲೆ ಟೋಲ್ ಸಿಕ್ತು. ಟೋಲಲ್ಲಿ ನಮಗೆ ಯಾವುದೇ ರೀತಿ ಅಮೌಂಟ್ ತೊಗೊಳ್ಳಿಲ್ಲ, ಐ ಕಾರ್ಡ್ ತೋರಿಸ್ತಿದ್ವಿ, ಅಲ್ಲಿಂದ ಹೊರಟ್ವಿ. ಸ್ವಲ್ಪ ದೂರ ರೀಚ್ ಆದಮೇಲೆ ಒಂದು 100 ಕಿಲೋಮೀಟ್ರ್ ಬಂದಾದಮೇಲೆ ಸ್ವಲ್ಪ ಟೀ ಕುಡಿಯೋಣ ಅಂತ ಗಾಡಿನ ಸ್ಟಾಪ್ ಮಾಡಿದ್ವಿ. ಯಾಕಂದರೆ ನೈಟ್ ಟೈಮು ಟೀನ ಜಾಸ್ತಿ ಕುಡಿತೀವಿ ನಾವು. ಮನೇಲಿದ್ರೇ ಅಷ್ಟು ಅಂದರೆ ಇನ್ನು ಜರ್ನಿ ಟೈಮಲ್ಲಿ ಕೇಳಬೇಕಾ. ಸೊ ಹಾಗೆ ಜಸ್ಟ್ ಒಂದು ವಿಡಿಯೋ ಮಾಡಿಕೊಂಡೆ. ಕಣ್ಣು ತುಂಬ ನಿದ್ದೆ, ಇನ್ನೊಂದು ಕಡೆ ಖುಷಿನೂ ಕೂಡ ಹೌದು. ಯಾಕಂದರೆ 2ನೇ ಸಲ ನಾನು ಮಂತ್ರಾಲಯಕ್ಕೆ ಹೋಗ್ತಾ ಇರೋದು. ಮೊದಲನೇ ಸಲ ಫ್ರೆಂಡ್ಸ್ಗಳ ಜೊತೆಲಿ ಹೋಗಿದ್ದೆ, 2ನೇ ಸಲ ನಾನು ಶಿವ ಅವ್ರ ಜೊತೆಲಿ ಹೋಗ್ತಾಯಿದ್ದೀನಿ. ನಾನಂತೂ ರಾಯರ ದರ್ಶನ ಮಾಡ್ಕೊಂಬಂದಿದ್ದೀನಿ, ಆದರೆ ಶಿವ ಅವ್ರನ್ನ ಒಂದು ಸಲನೂ ಕರ್ಕೊಂಡು ಹೋಗಿರಲಿಲ್ಲ. ಸೊ ಅದಕ್ಕೋಸ್ಕರ ಈ ಸಲ ನಾನು ಶಿವ ಅವ್ರ ಜೊತೆಲಿ ಮಂತ್ರಾಲಯಕ್ಕೆ ಹೊರಟೆ. ಹೋಗ್ತಾ ಇಲ್ಲೊಂದು ಟೆಂಪಲ್ ಇತ್ತು, ಎಷ್ಟು ಚೆನ್ನಾಗಿತ್ತು ಅಂತಂದರೆ ಆ ಟೆಂಪಲ್ ಹೆಸರು ಗೊತ್ತಾಗಲಿಲ್ಲ. ಮಾರ್ನಿಂಗ್ ಟೈಮಲ್ಲಿ ಹೋಗಿದ್ದೆ, ನಾನು ತಿಳ್ಕೊಂಡು ಬರ್ತಿದ್ದೆ. ಸೊ ನೈಟ್ ಟೈಮ್ ಆಗಿರೋದ್ರಿಂದ ನನಗದು ಯಾವ ಟೆಂಪಲ್ ಅಂತ ತಿಳ್ಕೊಳ್ಳಿಕ್ಕಾಗಿಲ್ಲ. ಹಾಗೆ ಮತ್ತೆ ಸ್ವಲ್ಪ ದೂರ ಬಂದಾದಮೇಲೆ ಮತ್ತೆ ಟೀಗೆ ಸ್ಟಾಪ್ ಮಾಡಿದ್ವಿ. ಯಾಕಂದರೆ ಅಲ್ಲಿ ಸ್ವಲ್ಪ ಒಂಚೂರು ಪ್ರಾಬ್ಲಮ್ ಆಯಿತು. ಸೊ ಅದಕ್ಕೋಸ್ಕರ ಹಾಗೆ ಟೀಗೆ ಅಂತ ನಿಲ್ಲಿಸಿದ್ವಿ. ಶಿವರು ಕೂಡ ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ರು. ಮತ್ತೆ ಟೀ ಕುಡಿದು ಅಲ್ಲಿಂದ ಜರ್ನಿ ಶುರು ಮಾಡೋಣ ಅಂತ ನಾವು ಅಲ್ಲಿಗೆ ಬಂದಾಗ ಇನ್ನು ಮಂತ್ರಾಲಯ 150 ಕಿಲೋಮೀಟ್ರ್ ಇತ್ತು. ಗಾಡೀಲಿ ಹೋಗೋದು ಬೇಡ, ನಾನು ಟ್ರೈನಲ್ಲಿ ಹೋಗೋಣ ಅಂತ ಎಷ್ಟು ಹೇಳಿದ್ರೂ ಶಿವರು ಕೇಳಿಲ್ಲ. ಇಲ್ಲ ಕಾರಲ್ಲೇ ಹೋಗೋಣ ಅಂತ ಹೇಳಿದ್ರು. ಏನಾದರೂ ಹೋಗೋದಾದರೆ ನೀವು ಮಂತ್ರಾಲಯಕ್ಕೆ ದಯವಿಟ್ಟು ಟ್ರೈನಲ್ಲಿ ಹೋಗಿ. ಟ್ರೈನಲ್ಲಿ ಹೋದಾಗ ಸಿಗುವಷ್ಟು ಖುಷಿ ಈ ಕಾರ್ನಲ್ಲಿ ಹೋದಾಗೆಲ್ಲ ಸಿಗಲ್ಲ. ಯಾಕಂತಂದರೆ ತುಂಬ ಅಂದರೆ ತುಂಬ ಆಯಾಸ ಆಗುತ್ತೆ ಕಾರ್ನಲ್ಲಿ ಹೋದರೆ. ಟ್ರೈನಲ್ಲಿ ಹೋದರೆ ಸಂಜೆ 7:15 ಟ್ರೈನ್ ಇರುತ್ತೆ. 1 ಗಂಟೆ ಅಥವಾ 2:30 ವರ್ಷದೊಳಗೆ ನಾವು ಮಂತ್ರಾಲಯದಲ್ಲಿ ಇರ್ತೀವಿ. 3 ಗಂಟೆ ವರ್ಷದೊಳಗೆ ನಾವು ಮಂತ್ರಾಲಯಕ್ಕೆ ರೀಚ್ ಆಗಿ ರೂಮೆಲ್ಲ ಮಾಡಿ ಫ್ರೆಶ್ ಅಪ್ ಆಗಿ ನಾವು ಹೊರಡೋ ವರ್ಷದೊಳಗೆ ಕರೆಕ್ಟು ನಮಗೆ ಬೆಳಗಿನ ರಾಯರ ದರ್ಶನ ಸಿಗುತ್ತೆ. ಸೊ ಅದಕ್ಕೋಸ್ಕರ ಯಾರಾದರೂ ಮಂತ್ರಾಲಯಕ್ಕೆ ಹೋಗೋದಾದರೆ ಮೊದಲನೇ ಟ್ರೈನ್ ಟಿಕೆಟು ಬುಕ್ ಮಾಡಿಕೊಂಡು ನೀವು ಟ್ರೈನಲ್ಲಿ ಹೋಗೋದೇ ಬೆಟರ್ ಅಂತ ಅಂದ್ಕೊಳ್ತೀನಿ. ಕಾರ್ನಲ್ಲಿ ಹೋದರೆ ಏನು ಅಲ್ಲಿ ನಮ್ಗೆ ಎಲ್ಲಿ ಬೇಕು ಅಲ್ಲಿ ಸ್ಟಾಪ್ ಮಾಡಿಕೊಂಡು ಹೋಗ್ಬೋದು ಅನ್ನೋದೊಂದು ಬಿಟ್ಟರೆ ತುಂಬ ಅಂದರೆ ತುಂಬ ಸುಸ್ತಾಗುತ್ತೆ. ನನಗಂತೂ ಸಿಕ್ಕಾಬಟ್ಟೆ ಟಯರ್ಡ್ ಆಗೋಯಿತು. ಯಾಕಂದರೆ ಕೂತಿದ್ದ ಹತ್ರನೇ ಕೂತ್ಕೋಬೇಕು, ಆಗಲ್ಲ. ಸೊ ಟ್ರೈನಲ್ಲಾದರೆ ಅಟ್ಲೀಸ್ಟ್ ನಾವು ಮಲ್ಕೊಂಡಾದ್ರೂ ಹೋಗ್ಬೋದು, ರೆಸ್ಟ್ ಮಾಡ್ಕೊಂಡಾದ್ರೂ ಹೋಗ್ಬೋದು. ಆದರೆ ಕಾರಲ್ಲಿ ಆ ಥರ ಇರಲ್ಲ, ಯಾವಾಗಲೂ ಎಚ್ಚರವಾಗೇ ಇರಬೇಕು. ಶಿವರಂತೂ ಗಾಡಿನ ತುಂಬ ಅಂದರೆ ತುಂಬ ಸ್ಪೀಡಾಗಿ ಹೊಡಿತಾರೆ. ಎಚ್ಚರಿಕಾಗಿಲ್ಲ ಅಂತಂದರೆ ಅಂತೂ ಕೇಳೋಂಗೆ ಇಲ್ಲ, 120 ಮೇಲೆಲ್ಲ ಹೋಗ್ತಾಯಿರ್ತಾರೆ. ಸೊ ಅದಕ್ಕೋಸ್ಕರ ಭಯ ಆಗಿ ನಾನು ರಾತ್ರಿ ಪೂರ ನಿದ್ದೆನೇ ಮಾಡಿಲ್ಲ. ಸೊ ಆದ್ರೂ ಒಂದು ಖುಷಿ, ರಾಯರ ದರ್ಶನಕ್ಕೆ ಹೋಗ್ತಾಯಿದ್ದೀವಿ ಅನ್ನೋದು ಒಂದು ಖುಷಿ. ನಾವಿವಾಗ ಇನ್ನೇನು ನಿಯರಲ್ಲಿದ್ವಿ. ಇವಾಗ ಟೈಮ್ ಕೂಡ ತೋರಿಸ್ತಾ ಇದ್ದೀನಿ, ಆಲ್ರೆಡಿ 5:45 ಆಗಿದೆ. ನಾನು ಟೈಮ್ ಕೂಡ ತೋರಿಸ್ತಾ ಇದ್ದೀನಿ, ಕಾಣಿಸ್ತಿದೆ ಅಂತ ಅಂದ್ಕೊಳ್ತೀನಿ. ಇನ್ನೂ ಕತ್ಲೆ ಥರ ಇತ್ತು. ಸೊ ಇನ್ನೇನು ಸ್ವಲ್ಪ ದೂರದಲ್ಲೇ ಇದ್ವಿ. ನಾವು ಶಾರ್ಟ್ಕಟ್ಟಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಬೇಗ ಹೋಗ್ಲಿಕ್ಕೆ ಆಯಿತು. ಮೇಯ್ನ್ ರೋಡ್ ಆದಮೇಲೆ ಸ್ವಲ್ಪ ಶಾರ್ಟ್ಕಟ್ ಸಿಗುತ್ತೆ, ಹಳ್ಳಿಗಳಿಂದ ಹೋಗಬೇಕಾಗುತ್ತೆ. ಆ ವಾತಾವರಣ ನೋಡಿ ನನಗಂತೂ ಎಷ್ಟು ಖುಷಿ ಆಯಿತು ಅಂದರೆ, ನನಗೆ ಹಳ್ಳಿ ಜೀವನ ತುಂಬ ಅಂದರೆ ತುಂಬ ನೆನಪಾಗೋಯಿತು. ಆ ಮಣ್ಣಿನ ಸ್ಮೆಲ್ ಆಗಿರ್ಬೋದು, ಸುತ್ತಮುತ್ತ ಹಸಿರು, ಬೆಳಗ್ಗೆ ಟೈಮಲ್ಲಿ ಕೋಳಿ ಕೂಗೋ ಸೌಂಡ್ ಆಗಿರ್ಬೋದು, ಪಕ್ಷಿಗಳ ಸೌಂಡ್ ಆಗಿರ್ಬೋದು, ಆ ಫೀಲೇ ಬೇರೆ. ನಿಜವಾಗ್ಲೂ ಒಂಥರ ಖುಷಿ ಆಯಿತು. ಒಂದು ಕಡೆ ಕಾರಲ್ಲಿ ಬಂದಿದ್ದು ಓಕೆ, ತುಂಬ ಖುಷಿ ಅಂತ ಅನ್ನಿಸ್ತು. ಇನ್ನೊಂದು ಕಡೆ ತುಂಬ ಸುಸ್ತಾಗಿರೋದ್ರಿಂದ ಕಾರ ಸವಾಸನೆ ಬೇಡ ಅನ್ನೋವಷ್ಟು ಬೇಜಾರಾಗೋಯಿತು. ನಾವು ಲಾಸ್ಟ್ ಟೈಮ್ ಬಂದಾಗ ತುಂಬ ಬಿಸಿಲಿರೋದ್ರಿಂದ ಯಾವುದೇ ರೀತಿ ಬೆಳೆ ಬೆಳೆದಿರಲಿಲ್ಲ. ಸೊ ಇವಾಗ ಹತ್ತಿ, ಜೋಳ ಪ್ರತಿಯೊಂದನ್ನು ಹಾಕಿದ್ರು. ಇವಾಗ ಸ್ವಲ್ಪ ಬೆಳಗಾಗಿದೆ, 6:30 ಹತ್ರ ಆಗಿತ್ತು. ಸ್ವಲ್ಪ ಗಾಡಿ ಎಲ್ಲಾದರೂ ಸ್ಟಾಪ್ ಮಾಡಿ ಟೀನಾದರೂ ಕುಡಿಯೋಣ ಅಂತ ಅಂದ್ಕೊಂಡ್ವಿ. ನನ್ನ ತಂಗಿ ಗಂಡ ಇಬ್ಬರು ಅಲ್ಲೇ ಮಲ್ಕೊಂಬಿಟ್ಟಿದ್ರು. ಸೊ ಹಾಗೆ ಜಸ್ಟ್ ಸ್ವಲ್ಪ ಹೊತ್ತು ನಿಲ್ಸೋಣ ಅಂತ ನಿಲ್ಲಿಸಿದ್ವಿ. ಗಿಡಗಳು, ಆ ಕಡೆ ಈ ಕಡೆ ಗಿಡಗಳಾಗಿರ್ಬೋದು, ಹೊಲದಲ್ಲಿ ಬೆಳೆದಿರೋ ಬೆಳೆಗಳು, ಅದನ್ನೆಲ್ಲ ನೋಡಿ ನನಗೆ ಎಷ್ಟು ಖುಷಿ ಆಯಿತು ಅಂದರೆ, ಬ್ಯಾಕ್ ಸೈಡಲ್ಲಿ ಕರೆಂಟ್ ಪಾಸ್ ಆಗೋದೊಂದು ಫ್ಯಾನ್ ತಿರುಗ್ತಾ ಇರುತ್ತಲ್ಲ, ಅದ್ರ ಸೌಂಡು ಕೇಳಲ್ಲ ಅಂದ್ಬಿಟ್ಟು ನಾನು ವಾಯ್ಸ್ ಮ್ಯೂಟ್ ಮಾಡಿದ್ದೀನಿ. ಆ ಕ್ಷಣನ ನಾನು ಎಷ್ಟು ಖುಷಿಯಿಂದ ಕಳೆದೆ ಅಂತಂದರೆ ಅದು ಅಲ್ಲಿ ಹೋಗಿ ಫೀಲ್ ಮಾಡಿರೋರಿಗೆ ಗೊತ್ತು. ಅಷ್ಟು ಅಂದರೆ ಅಷ್ಟು ಖುಷಿ ಆಯಿತು. ನಾವು ಲಾಸ್ಟ್ ಟೈಮ್ ಬಂದಾಗೆಲ್ಲ ಫುಲ್ ಬಿಸಿಲಿತ್ತು, ಈ ಸಲ ಎಲ್ಲ ಫುಲ್ ಮಳೆ ಬಂದಿದೆ. ಕಾರ್ನಲ್ಲಿ ಬಂದಿದ್ದಕ್ಕೆ ಈ ಥರ ವೆದರ್ನ ಸ್ವಲ್ಪನಾದ್ರೂ
ಫೀಲ್ ಮಾಡ್ಕೊಳಂಗಾಯ್ತು. ಮತ್ತು ಅಲ್ಲಿಂದ ಜರ್ನಿ ಶುರು ಮಾಡಿದ್ವಿ ನಾವು. ಇನ್ನೇನು ಸ್ವಲ್ಪ ದೂರ ಇದೆ ಅಷ್ಟೇ ಅಂತ ಹೇಳ್ತಾನೆ ಇದ್ರು ಶಿವರು. ನನಗೆ ಎಷ್ಟೊತ್ತಿಗೆ ಸಿಗುತ್ತೆ ಅನ್ನಿಸ್ಬಿಟ್ಟಿತ್ತು. ನಾವು ಮಂತ್ರಾಲಯಕ್ಕೆ ಹೋಗಲಿಕ್ಕೆ ಕರೆಕ್ಟಾಗಿ 8 ಗಂಟೆ ತೋರಿಸ್ತಿತ್ತು ನಮ್ಮ ಲೊಕೇಶನಲ್ಲಿ. ನಾವು ಅದೇ ಟ್ರೈನಲ್ಲಿ ಹೋಗಿದ್ರೆ ನಮಗೆ 8 ಗಂಟೆ ಅಷ್ಟರೊಳಗೆ ದರ್ಶನ ಆಗಿ ಇನ್ನೂ ಒಂದು ಸಲ ದರ್ಶನ ಮಾಡ್ಬೋದಿತ್ತು, ಆ ಥರ ಟೈಮಿಂಗ್ ಸಿಕ್ತಿತ್ತು. ಸೊ ಅದೊಂದು ಬೇಜಾರಾಯಿತು, ಯಾಕಂದರೆ 6 ಗಂಟೆಗೆಲ್ಲ ದರ್ಶನ ಮಾಡಿಬಿಡ್ಬೋದು ರಾಯರದು. ಬೆಳಗಿನ ದರ್ಶನ ಮಾಡೋದು ಒಂಥರ ಖುಷಿ ಅನಿಸುತ್ತೆ. ನನ್ನ ಫ್ರೆಂಡ್ಗಳ ಜೊತೆಲಿ ಹೋಗಿದ್ನ ಆ ಟೈಮಲ್ಲಂತೂ ಸಿಕ್ಕಾಬಟ್ಟೆ ಖುಷಿಯಾಗಿತ್ತು. ಈ ಸಲನೂ ಎಲ್ಲರೂ ಕರೆದೆ, ಒಂದು ಸಲ ಟಿಕೆಟು ಕೂಡ ಬುಕ್ ಮಾಡಿ ಎಲ್ಲರೂ ಕರೆದೆ. ಅವರು ಬರಲ್ಲ ಅದು ಇದು ಅಂತ ಏನೇನೋ ಹೇಳಿದ್ರು. ಅವರವರ ಪರ್ಸ್ನಲ್ ಪ್ರಾಬ್ಲಮ್ಸ್ಗಳಿರುತ್ತೆ, ಸಡನ್ನಾಗಿ ಕರೆದ್ರೆ ಯಾರಿಗೂ ಕೂಡ ಬರಲಿಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಒಂದು ಸಲ ಟ್ರೈನ್ ಟಿಕೆಟ್ ಕ್ಯಾನ್ಸಲ್ ಆಯಿತು, ಇನ್ನೊಂದು ಸಲ ನಾವೇ ಕ್ಯಾನ್ಸಲ್ ಮಾಡಿದ್ವಿ. ಮತ್ತೆ ಇದೇ ಥರ ಆಗುತ್ತೆ ಅಂದ್ಬಿಟ್ಟು ನಾವು ಯಾರನ್ನೂ ಕರೀಲಿಲ್ಲ. ಸಡನ್ನಾಗಿ ನಮಗೆ ಹೋಗೋ ಪ್ಲ್ಯಾನ್ ಕೂಡ ಇರಲಿಲ್ಲ, ಬಟ್ಟು ಹೋಗಲೇಬೇಕು ಅಂತೇಳಿ ನನ್ನ ತಮ್ಮ ತಂಗಿ ಎಲ್ಲರೂ ಕೇಳಿದ್ರು. ಸೊ ಅದಕ್ಕೋಸ್ಕರ ಸಡನ್ನಾಗಿ 1 ಅವರಲ್ಲೆಲ್ಲ ರೆಡಿಯಾಗಿ ನಾವು ಮನೆಯಿಂದ ಬಂದ್ವಿ. ಇವಾಗ ಮಂತ್ರಾಲಯಕ್ಕೆ ರೀಚ್ ಆಗಿ ರೂಮ್ ಕೂಡ ಮಾಡಿ ಶಿವರು ಮಲ್ಕೊಂಡಿದ್ರು. ನಾವಿವಾಗ ನದಿಲಿ ನೀರಿದೆಯಾ ಅಂತ ನೋಡಲಿಕ್ಕೆ ಹೋಗ್ತಾ ಇದ್ದೀವಿ. ಹೋದ ಸಲ ಬಂದಾಗ ನದಿಲಿ ಒಂದು ಸ್ವಲ್ಪನೂ ನೀರಿರಲಿಲ್ಲ, ನಮಗೆ ನದಿಲಿ ಸ್ನಾನ ಮಾಡಲಿಕ್ಕೆ ಅವಕಾಶ ಸಿಕ್ಕಿರಲಿಲ್ಲ. ಸೊ ಅಲ್ಲಿದ್ದವರು ಕೂಡ ಹೇಳಿದರು, ನೀರೆಲ್ಲ ಸ್ಮೆಲ್ ಬಂದಿದೆ, ನೀವು ಹೋಗ್ಲಿಕ್ಕಾಗಲ್ಲ ಅಂತ. ನೋಡ್ತಾ ಇರ್ಬೋದು, ಫಸ್ಟ್ ಟೈಮು ರಾಯರ ದರ್ಶನ ಮಾಡಿದಾಗ ಏನು ಫೀಲ್ ಇತ್ತು. ಈ ಸಲನೂ ಅಷ್ಟೇ, ಮೇನ್ ದ್ವಾರ ಬಾಗಿಲು ನೋಡಿದ ತಕ್ಷಣ ಎಷ್ಟು ಖುಷಿಯಾಗುತ್ತೆ ಅಂದರೆ, ಹಬ್ಬ ಕಣ್ಣಲ್ಲಿ ನೋಡಬೇಕು, ಆ ಗುರುರಾಯರ ದರ್ಶನ ಮಾಡಬೇಕು, ಆವಾಗ ಸಿಕ್ಕೋ ಆನಂದನೇ ಬೇರೆ. ನಮ್ಮ ತವ್ರ ಮನೆಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ನಾನಿದು ಯಾವುದೇ ರೀತಿ ಜಂಬಕ್ಕಾಗಿರ್ಬೋದು, ಅಹಂಕಾರಕ್ಕೆ ಅಥವಾ ಏನೋ ಒಂದು ಹೇಳ್ಕೊಳ್ಳಿಕ್ಕೆ ಅಂತ ಹೇಳ್ತಾ ಇಲ್ಲ, ನನ್ನ ಮನಸ್ಸಿಗಾಗಿರೋ ಅನುಭವ ಹೇಳ್ತಾ ಇರೋದು ನಾನು. ಮುಂದೆ ಹೇಳ್ತೀನಿ ಕೂಡ ಏನೆಲ್ಲ ಆಯಿತು ಅನ್ನೋದು. ಆಲ್ರೆಡಿ ಬೆಳಗಿನ ಪೂಜೆ ಶುರುವಾಗಿತ್ತು. ಇವತ್ತು ರಾಯರಿಗೆ ಯಾವುದೇ ರೀತಿ ಹೂವಿನ ಅಲಂಕಾರ ಮಾಡಿರಲಿಲ್ಲ, ಹಾಗೆ ಪೂಜೆನೂ ಕೂಡ ಇಲ್ಲ, ಬರೀ ದರ್ಶನ ಮಾತ್ರ ಇದೆ ಅಂತ ಅನೌನ್ಸ್ ಮಾಡ್ತಾಯಿದ್ರು. ಬೃಂದಾವನದಿಂದ ಎಡಗಡೆಗೆ ಸಿಗುತ್ತೆ ನಾವು ನದಿಗೆ ಹೋಗೋ ದಾರಿ. ಹೋದ ಸಲ ನಮ್ಗೆ ಅದನ್ನು ಕೂಡ ಗೊತ್ತಿರಲಿಲ್ಲ. ಸೊ ಫಸ್ಟ್ನೇ ಟೈಮ್ ಹೋಗಿದ್ವಲ್ಲ, ನಮಗೆ ಎಲ್ಲಿ ಹೋಗಬೇಕು ಏನು ಅಷ್ಟು ನಂಗೆ ಗೊತ್ತಾಗಿರಲಿಲ್ಲ. ಅಲ್ಲಿ ಯಾರನ್ನು ಕೂಡ ಕೇಳಲಿಕ್ಕೂ ನಮಗೆ ಸ್ವಲ್ಪ ಹಿಂಜರಿಕೆ ಅಂತಾರಲ್ಲ, ಹಂಗಾಯಿತು. ಈ ಸಲ ಫ್ಯಾಮಿಲಿ ಜೊತೆಲಿ ಬಂದಿದ್ವಲ್ಲ, ಹಾಗಾಗಿ ನದಿ ಹತ್ರ ಹೋದ್ವಿ. ನದಿಲಿ ತುಂಬ ನೀರಿತ್ತು, ನೀರನ್ನು ಕೂಡ ಇವಾಗ ಬಿಡ್ತಾ ಇದ್ದಾರೆ, ಹೋಗಿ ನೋಡಿ ಅಂತ ಒಂದು ಇಬ್ಬರು ಹೇಳಿದ್ರು. ಸೊ ಹಾಗಾಗಿ ಹೋಗ್ತಾ ಇದ್ದೀವಿ. ತೋರಿಸ್ತೀನಿ ನಾನು ನಿಮಗೆ ನದಿನ ಯಾವ ರೀತಿಯಾಗಿದೆ, ಎಷ್ಟು ನೀರು ಬರ್ತಾ ಇದೆ ಅಂತ. ಇವಾಗ ರೂಮ್ ಹತ್ರ ಬಂದು ನಾನು ಮತ್ತು ನನ್ನ ತಂಗಿ ಇಬ್ಬರು ರೂಮಲ್ಲೇ ಸ್ನಾನ ಮಾಡಿ ರೆಡಿ ಮಾಡಿದ್ವಿ. ಸೊ ಇವಾಗ ಶಿವು ಅವರು ಮತ್ತು ನನ್ನ ತಂಗಿ ಗಂಡ ಇಬ್ಬರೂ ಕರ್ಕೊಂಡು ನದಿ ಹತ್ರ ಹೋಗ್ತಾ ಇದ್ದೀವಿ. ಸೊ ನೀವಿಬ್ಬರು ನದಿಲೇ ಸ್ನಾನ ಮಾಡಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡು ಹೋದ್ವಿ. ನಾವು ಬರೀ ನೀರನ್ನ ಪ್ರೋಕ್ಷಣೆ ಮಾಡ್ಕೊಳ್ಳೋಣ ಅಂತ, ಯಾಕಂದರೆ ನನಗೆ ಯಾಕೋ ಗೊತ್ತಿಲ್ಲ, ಅಲ್ಲಿ ಸ್ನಾನ ಮಾಡಲಿಕ್ಕೆ ನಂಗೆ ಅಷ್ಟು ಕಂಫರ್ಟಬಲ್ ಆಗಲಿಲ್ಲ. ಎಲ್ಲರೂ ನಾವು ಉಟ್ಟು ಬಟ್ಟೆ ಮೇಲೇ ಜಸ್ಟ್ ಹಾಗೆ ಒಂದು ತಂಬಿಗೆಯಿಂದ ನೀರು ಹಾಕ್ಕೊಳ್ತಾಯಿದ್ರು. ನನಗೆ ಅದು ಇಷ್ಟ ಆಗಲಿಲ್ಲ. ಮುಳುಗಿದ್ರೆ ಧೈರ್ಯವಾಗಿ ಹೋಗಿ ನದಿಲಿ ಒಂದು 3 ಸಲನಾದರೂ ಹಿಂಗೆ ಮುಳುಗಿ ಎದ್ದಾಳಬೇಕು. ಗಂಡು ಮಕ್ಕಳಾದರೆ ಓಕೆ, ಹೆಣ್ಮಕ್ಳಿಗೆ ಅದು ಸರಿ ಬರಲ್ಲ. ನನ್ನ ತಂಗಿ ಬೇರೆ ಪ್ರೆಗ್ನೆಂಟ್ ಇದ್ದಾಳೆ. ಸೊ ಹಾಗಾಗಿ ಬೇಡ ಈ ಸಲ, ನೆಕ್ಸ್ಟ್ ಟೈಮು ನೋಡೋಣ ಅಂತ ಹೇಳ್ಬಿಟ್ಟು ಬರೀ ಗಂಡು ಮಕ್ಕಳಿಗಷ್ಟೇ ಅಲ್ಲಿ ನದಿಲಿ ಸ್ನಾನ ಮಾಡಿಸೋಕ್ಕೆ ಹೇಳ್ತೀವಿ. ನಾವು ನೀರನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡಿಕೊಂಡು ಹಾಗೆ ಕೈ ಮುಗಿದು ಬಂದ್ವಿ. ಶಿವರ್ ಹೋಗಿ ಯಾವ ರೀತಿಯಾಗಿ ಆಗ್ತಿದ್ದಾರೆ ಅಂತೇಳಿ. ಸೊ ಅವ್ರ ಹರಕೆ ತೀರಿಸ್ಲಿಕ್ಕೋಸ್ಕರನೇ ಇವತ್ತು ರಾಯರ ದರ್ಶನ ಮಾಡಲಿಕ್ಕೆ ಬಂದಿರೋದು. ಏನು ಹರಕೆ ಅನ್ನೋದನ್ನು ಕೂಡ ಹೇಳ್ತೀನಿ ನಾನು. ಅವರಿಗಂತೂ ಫುಲ್ಲು ಖುಷಿಯಾಗಿ ಹೋಗ್ಬಿಟ್ಟಿದೆ. ನಾನು ಈಜೊಡಿದ್ದೀನಿ ಅಂತೇಳಿ ಅಲ್ಲಿ ಇದು ಮಾಡ್ತಿದ್ರು. ನಾನು ಬೈತಾ ಇದೆ, ಬೇಡ, ಯಾಕೆ ಬೇಕು, ಆಡೋದಿಲ್ಲ, ಏನೂ ಇಲ್ಲ, ಆಮೇಲೆ ಹೊಸ ಜಾಗ ಅಂತೇಳಿ ಇವಾಗ ಸ್ನಾನ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆದರು. ಹಾಗೆ ನಾಮ ಬರುತ್ತೆ ಗಂಧ ಇಡ್ತಾರೆ ಅಲ್ಲಿ. ಸೊ ಚಿಕ್ಕ ಮಕ್ಕಳೆಲ್ಲ ಬರ್ತಾ ಇರ್ತಾರೆ. ಲಾಸ್ಟ್ ಟೈಮ್ ಹಿಡಿಸ್ಕೊಂಡಿರಲಿಲ್ಲ, ಈ ಸಲ ನಾನು ಕೂಡ ಹಾಕಿಸ್ಕೊಂಡಿದ್ದೀನಿ. ನೋಡ್ತಾ ಇರೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಅಲ್ಲಿಂದ ಬಂದ್ವಿ. ಅವರು ಅಲ್ಲಿ ವೆಯ್ಟ್ ಮಾಡ್ತಾಯಿರಿ, ನಾವು ಈ ಬಟ್ಟೆಗಳನ್ನೆಲ್ಲ ಇಟ್ಬಿಟ್ಟು ಬರ್ತೀವಿ ಅಂತ ಹೇಳಿದ್ವಿ. ಅವ್ರು ಅಲ್ಲಿ ಕಾಯ್ತಾಯಿದ್ರು. ಅಷ್ಟರಲ್ಲಿ ಅವರು ಬಟ್ಟೆ ಏನು ಕೊಟ್ಟಿದ್ರು ಅದನ್ನೆಲ್ಲ ಕಾರಲ್ಲಿ ಹಾಕ್ಬಿಟ್ಟು ಇವಾಗ ನಾವು ರಾಯರ ದರ್ಶನಕ್ಕೆ ಬಂದ್ವಿ. ಮೊದಲನೇ ದರ್ಶನ ಇದು ರಾಯರದು.
10 ಗಂಟೆ ಆಗಿತ್ತು ನಾವು ರಾಯರ ದರ್ಶನಕ್ಕೆ ಬಂದಾಗ. ಸೊ ಲಾಸ್ಟ್ ಟೈಮು ನಾವು 6:30ಗೆ ರಾಯರ ದರ್ಶನ ಮಾಡಿದ್ವಿ. ಈ ಸಲ ಸ್ವಲ್ಪ ಲೇಟ್ ಆಗೋಯಿತು. ಸೊ ಏನೂ ಮಾಡೋಂಗಿಲ್ಲ, ಆದ್ರೂ ರಾಯರ ದರ್ಶನ ನಮಗೆ ಚೆನ್ನಾಗಿ ಅಂದರೆ ತುಂಬ ಹತ್ರದಿಂದ ಸಿಕ್ತು. ಲಾಸ್ಟ್ ಟೈಮ್ ಸ್ವಲ್ಪ ದೂರದಿಂದ ನೋಡಿದ್ವಿ, ಈ ಸಲ ನಾವು ಹತ್ರದಿಂದನೇ ನೋಡಿದ್ವಿ. ಇನ್ನು ಸಂಜೆ ಅಷ್ಟರೊಳಗೆ ಇನ್ನೊಂದು ಸಲ ದರ್ಶನ ಮಾಡ್ಬೋದು ಅಂತ. ನಾವು ಹೋಗಿದ್ದಿನ ಕೃಷ್ಣ ಜನ್ಮಾಷ್ಟಮಿ ಇರೋದರಿಂದ ಮಂತ್ರಾಕ್ಷತೆ ಹಾಗೂ ಪ್ರಸಾದ ಮತ್ತು ಪೂಜೆ ಏನೂ ಇರಲಿಲ್ಲ. ಸೊ ಬರೀ ದರ್ಶನ ಮಾತ್ರ ಇತ್ತು. ನಾವು ಹೊಸ್ದಾಗಿ ಹೋಗಿದ್ವಲ್ಲ, ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ಮಂತ್ರಾಕ್ಷತೆ ಎಲ್ಲಿ ಕೊಡ್ತಿದ್ದಾರೆ ಅಂತ ಸುತ್ತ ನೋಡ್ತಿದ್ದೀನಿ. ಇವತ್ತು ಮಂತ್ರಾಕ್ಷತೆ ಏನಿಲ್ಲ, ಇವತ್ತು ಕೃಷ್ಣ ಜನ್ಮಾಷ್ಟಮಿ ಇದೆ. ಹಾಗೆ ಇನ್ನೂ ಏನೋ ಒಂದು ಹೇಳಿದ್ರು, ಅದು ನಂಗೆ ಅಷ್ಟು ನೆನಪಾಗ್ತಿಲ್ಲ. ಶಿವ ಅವರು ನೋಡ್ತಾ ಇರ್ಬೋದು, ಕೂತಿದ್ದಾರೆ ದರ್ಶನ ಮಾಡಿ. ಸ್ವಲ್ಪ ಹೊತ್ತಲ್ಲೇ ರಾಯರಿಗೆ ಶಿವ ಅವರು ಉರುಳು ಸೇವೆ ಮಾಡ್ತಾಯಿದ್ದಾರೆ. ಏನು ರಾಯರ ಬೃಂದಾವನ ಇದೆ, ಅದ್ರದ್ದು 3 ಸುತ್ತು ಉರುಳು ಸೇವೆ ಮಾಡಬೇಕಾಗಿತ್ತು. ನಾನು ಆರೈಕೆ ಮಾಡ್ಕೊಂಡಿದ್ದೆ. ಸೊ ಮನುಷ್ಯ ಅಂತಂದಮೇಲೆ ಸಣ್ಣ ಪುಟ್ಟ ತಪ್ಪಾಗಿರ್ಬೋದು, ದೊಡ್ಡ ತಪ್ಪಾಗಿರ್ಬೋದು, ಮನುಷ್ಯನ ಜೀವನದಲ್ಲಿ ತಪ್ಪು ಅನ್ನೋದು ಸಹಜ. ಸೊ ಅದನ್ನು ನಾವು ದೇವ್ರ ಹತ್ರ ಬಿಟ್ಟು ಬೇರೆ ಯಾರ ಹತ್ರನೂ ಹೇಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಭಗವಂತ ಮಾತ್ರ ಇನ್ನೊಬ್ರ ಹತ್ರ ಹೇಳಲ್ಲ. ಅವನು ನಮ್ಮ ತಪ್ಪನ್ನೆಲ್ಲ ಕ್ಷಮಿಸಿ ನಮಗೆ ಬದುಕೋಕ್ಕೊಂದು ಅವಕಾಶ ಕೊಡ್ತಾನೆ. ಅದೇ ನಾವು ಮನುಷ್ಯರ ಹತ್ರ ಹೇಳ್ಕೊಂಡ್ರೆ ಅದು 100 ಬಾಯಿಗೆ ಹೋಗಿರುತ್ತೆ. ಅವ್ರ ಮನೇಲಿ ಎಷ್ಟೋ ತಪ್ಪುಗಳಿದ್ರು ಅದನ್ನೆಲ್ಲ ಮುಚ್ಚಿಟ್ಕೊಂಡು ನಾವು ಏನು ಇನ್ನೊಬ್ಬರು ತಪ್ಪು ಮಾಡಿರ್ತಾರೆ ಅದನ್ನು ಕೆದಕಿ 100 ಜನಕ್ಕೆ ಹೇಳೋ ಅಂಥ ನೀಚ ಬುದ್ಧಿ ಮನುಷ್ಯನಿಗೆ ಮಾತ್ರ ಇರೋದು. ಸೊ ಅದಕ್ಕೋಸ್ಕರ ನಮ್ದು ಏನೇ ಕಷ್ಟ ನೋವು ಏನಿದ್ರೂ ಭಗವಂತನ ಮುಂದೆ ನಾವು ಶರಣಾಗಿಬಿಡ್ಬೇಕು. ಆವಾಗ ಮಾತ್ರ ನಾವು ಒಬ್ಬ ಮನುಷ್ಯ ಆಗಿ ಒಳ್ಳೆ ಜೀವನ ನಡೆಸಲಿಕ್ಕೆ ಸಾಧ್ಯ. 3 ಸುತ್ತು ಬೃಂದಾವನನ ಸುತ್ತೋದು ಅಂದರೆ ಸುಮ್ಮನೆ ಅಲ್ಲ, ಫುಲ್ಲು ಅವ್ರ ಮೈಯೆಲ್ಲ ಕಿತ್ತೋಗ್ಬಿಟ್ಟಿತ್ತು. ಬೇಡಿದ ತಕ್ಷಣವೇ ಯಾವ ದೇವರು ವರ ಕೊಡಲ್ಲ. ನಾವು ನಮ್ಮ ಒಂದು ಭಕ್ತಿ ಏನಿದೆ ಅದನ್ನು ಮನಸ್ಫೂರ್ತಿಯಾಗಿ ಮಾಡಬೇಕು. ಮನಸ್ಸನ್ನ ಶುದ್ಧಿಯಿಂದ ಇಟ್ಕೊಂಡು ನಾವು ಸೇವೆ ಮಾಡಬೇಕು. ಆವಾಗ ಮಾತ್ರ ಯಾವ ದೇವರಾದ್ರೂ ನಮಗೆ ಒಲಿಯೋಕ್ಕೆ ಸಾಧ್ಯ ಆಗೋದು. ನಮಗೆ ಆಸ್ತಿ ಆಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಏನು ಕೊಡಲಿಲ್ಲ ಅಂದರೂ ಪರವಾಗಿಲ್ಲ, ಜೀವನದಲ್ಲಿ ಸ್ವಲ್ಪ ನೆಮ್ಮದಿ ಸಿಕ್ಕಿದ್ರೆ ಸಾಕು ಅನ್ನೋದು ನನ್ನ ಉದ್ದೇಶ. ನಾನು ಕೂಡ ಹೆಜ್ಜೆ ನಮಸ್ಕಾರ ಹಾಕಬೇಕಿತ್ತು. ಸೊ ಈ ಸಲ ಯಾವುದೇ ರೀತಿ ವಿಡಿಯೋ ಮಾಡಲಿಕ್ಕಾಗಿಲ್ಲ, ಮಾಡೋರು ಇರಲಿಲ್ಲ ಯಾರೂ ಕೂಡ. ಸೊ ಹಾಗಾಗಿ ನಾನು ಹೆಜ್ಜೆ ನಮಸ್ಕಾರ 3 ಸುತ್ತು ಹೆಜ್ಜೆ ನಮಸ್ಕಾರ ಮಾಡಿದೆ. ಸೊ ಅಲ್ಲಿಂದ ಇವಾಗ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ನಾವು ಆಚೆ ಬರೋ ಅಷ್ಟರೊಳಗೆ ಆಲ್ರೆಡಿ ನಾವು ನಮ್ಮ ಸೇವೆ ಏನಿತ್ತೆಲ್ಲ ಮುಗಿಸಿ ಬರೋ ಅಷ್ಟರೊಳಗೆ 3 ಗಂಟೆ ಆಗಿತ್ತು. ಹೊಟ್ಟೆ ತುಂಬ ಹಸಿವಾಗಿತ್ತು ನಮಗೆ. ಸೊ ಹಾಗಾಗಿ ಊಟ ಮಾಡಿಕೊಂಡು ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಟೈಮ್ 5 ಗಂಟೆ ಆಗಿದೆ. ಸೊ ಪಂಚಮುಖಿ ಟೆಂಪಲ್ಗೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಲಾಸ್ಟ್ ಟೈಮು ನಾವು ಆಟೋದಲ್ಲಿ ಹೋಗಿದ್ವಿ ಎಲ್ಲರೂ. ಈ ಸಲನೂ ಆಟೋದಲ್ಲೇ ಹೋಗ್ತಾಯಿದ್ದೀವಿ. ಯಾಕಂದರೆ ಅವರು ತುಂಬ ಟಯರ್ಡ್ ಆಗಿದ್ದರು. ಕಾರ್ ಓಡಿಸೋದು ಬೇಡ, ಮತ್ತೆ ರಾತ್ರಿ ಪೂರ ಕಾರ್ ಓಡಿಸ್ಬೇಕು ಅಂದು ಆಟೋದಲ್ಲಿ ಹೋದ್ವಿ. ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರೆ ಏನು ಮೇನ್ ದ್ವಾರ ಬಾಗಿಲು ಸಿಗುತ್ತೆ, ಆದರೂ ಹೋಗ್ಬೇಕಾದ್ರೆ ಬಲ, ಬರಬೇಕಾದ್ರೆ ಎಡಗಡೆ ಸಿಗುತ್ತೆ. ಅಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ. ಸೊ ಅಲ್ಲಿ ಹೋಗಿ ನಾವು ಲಾಸ್ಟ್ ಟೈಮು ದರ್ಶನ ಸಿಕ್ಕಿರಲಿಲ್ಲ, ನಾವು ಮಾಡಲಿಲ್ಲ, ನಮ್ಗೆ ಯಾರೂ ತೋರಿಸ್ಲಿಲ್ಲ ಆಟೋದಲ್ಲಿ ಹೋಗ್ಬೇಕಾರೆ. ಸೊ ಈ ಸಲ ಆಟೋದವರೇ ನಿಲ್ಲಿಸಿದ್ರು. ಹಾಗೆ ಹೋಗಿ ಕೈ ಮುಗಿದು ಫೋಟೋಸ್ ಮತ್ತು ವಿಡಿಯೋ ಎಲ್ಲ ಮಾಡಿಕೊಂಡು ಅಲ್ಲಿಂದ ಮತ್ತೆ ಹೊರಟ್ವಿ. ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಆಂಜನೇಯನ ಒಂದು ಪ್ರತಿಮೆ ಇಲ್ಲಿದೆ ಅಂತ. ಸೊ ತುಂಬ ಜನ ಏನಿರಲಿಲ್ಲ, ಯಾಕಂದರೆ ಗುರುವಾರದ ದಿನ ಜನ ಜಾಸ್ತಿ ಅಂತೆ. ನಾವು ಹೋಗಿದ್ದು ಬುಧವಾರ ಆಗಿರೋದ್ರಿಂದ ಜಾಸ್ತಿ ಜನ ಇರಲಿಲ್ಲ. ಬೇಗ ಎಲ್ಲ ದೇವಸ್ಥಾನದಲ್ಲೂ ನಮಗೆ ದರ್ಶನ ಆಯಿತು. ಇವಾಗ ಮತ್ತೆ ಅಲ್ಲಿಂದ ನಾವು ಪಂಚಮುಖಿ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ನಾವು ಹಾಗೆ ಬಿಚ್ಚಾಲೆಗೆಲ್ಲೆಲ್ಲ ಹೋಗಬೇಕು ಅಂತ ಅಂದ್ಕೊಂಡ್ವಿ. ಯಾಕಂದರೆ ಶಿವರಾಗಿರ್ಬೋದು, ನನ್ನ ತಂಗಿ ಗಂಡ ಅವ್ರು ಯಾರೂ ನೋಡಿಲ್ಲ, ಅಲ್ಲಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಟೈಮ್ ಸಾಕಾಗಲಿಲ್ಲ, ಕತ್ಲೆ ಆಗಿಬಿಟ್ರೆ ದೇವ್ರ ದರ್ಶನ ಮಾಡ್ಲಿಕ್ಕೆ ಆಗಲ್ಲ ಅಂದ್ಬಿಟ್ಟು ಬರೀ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಷ್ಟೇ ಆಂಜನೇಯ ಸ್ವಾಮಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಯಾಕಂದರೆ 7:30 ಆಗಿತ್ತು, ನಾವು ಅಲ್ಲಿಂದ ಹೊರಟಾಗ್ಲೇ 7:30 ಆಗಿತ್ತು. ಸೊ ಅವರು ಬಾಗಿಲಾಗಿರ್ತಾರೆ ದೇವಸ್ಥಾನದ್ದು, ಅಲ್ಲಿ ಹೋಗ್ಲಿಕ್ಕೆ ಆಗಲ್ಲ ಅಂದರು. ನಾನು ಹೋಗಲಿ ಬಿಡಿ ಇನ್ನೇನು ಮಾಡೋದು, ಆಟೋದವರು ಮೊದಲೇ ಹೇಳಿದರೆ ನಾವು ಗಾಡೀಲೇ ಹೋಗ್ತಿದ್ವಿ. ಆಟೋದವನು ನಮಗೆ ಸುಳ್ಳು ಹೇಳ್ಬಿಟ್ಟ. ಅವನು ಎಲ್ಲ ದೇವಸ್ಥಾನನೂ ತೋರಿಸ್ತೀನಿ ಅಂದ್ಬಿಟ್ಟು, ಇಲ್ಲ ನಾನು ಪಂಚಮುಖಿ ದೇವಸ್ಥಾನ ಒಂದೇ ಹೇಳಿದ್ದು ಅಂತೇಳಿ ಸುಮ್ಮನೆ 600 ರೂಪಾಯಿ ಇಸ್ಕೊಂಡ. ಸೊ ಏನೂ ಮಾಡೋಂಗಿಲ್ಲ, ಅವ್ರು ಮೋಸ ಮಾಡ್ತಾರೆ, ನಾವು ಮೋಸ ಹೋಗಿದ್ದೀವಿ ಅಷ್ಟೇ. ಸೊ ಎಲ್ಲ ದೇವ್ರ ಮೇಲೆ ಭಾರ ಹಾಕಿದ್ದು ಅಂದ್ಕೊಂಡು ಇನ್ನು ಕೆಳಗಡೆ ಬಂದರೆ ಒಂದು ಲಕ್ಷ್ಮೀ ದೇವಸ್ಥಾನ ಇದೆ, ಹಾಗೆ ಆಂಜನೇಯ ಸ್ವಾಮಿಯವರು ಪಾದಿಕೆ ಇದೆ ಅಲ್ಲಿ ನೋಡಿಕೊಂಡು ಇಲ್ಲೊಂದು ಬೋರ್ಡ್ ಹಾಕಿದ್ರು, ಈ ದೇವಸ್ಥಾನದ ವಿಶೇಷತೆ ಏನು, ಹಾಗೆ ರಾಯರ ಬಗ್ಗೆ ಎಲ್ಲದನ್ನು
12 ವರ್ಷ ಈ ಗುಹೆ ಒಳಗೆ ರಾಯರು ತಪಸ್ ಮಾಡಿ ಆಂಜನೇಯ ಸ್ವಾಮಿ, ವಿಷ್ಣು ಭಗವಾನ್ ಎಲ್ಲರೂ ಪ್ರತ್ಯಕ್ಷರಾಗಿ ಅವರಿಗೆ ವರ ಕೊಟ್ಟು ಅವರು ಅನುಗ್ರಹ ಮೇಲೆ, ಅವರ ಪ್ರೇರಣೆ ಮೇಲೆ ರಾಯರು ಮಂತ್ರಾಲಯದಲ್ಲಿ ಬೃಂದಾವನ ಐಕ್ಯರಾಗಿದ್ದು ಅಂತ ಒಂದು ಮಾತಿದೆ. ಸೊ ಅಲ್ಲಿ ಬೋರ್ಡ್ ಹಾಕಿದ್ರು, ಅದನ್ನು ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ ನಾನು. ಸೊ ಇದು ಒಂದು ಪವಿತ್ರವಾದ ಸ್ಥಳ ಅಂತಲೇ ಹೇಳ್ಬೋದು. ಯಾಕಂದರೆ ರಾಯರು ಇದ್ದು ಹೋಗಿರೋಂಥ 12 ವರ್ಷ ಇದ್ದು ತಪಸ್ ಮಾಡಿರುವಂಥ ಜಾಗ. ಸೊ ಇವಾಗ ದರ್ಶನ ಕೂಡ ಆಯಿತು. ಮತ್ತು ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಆಂಜನೇಯ ಸ್ವಾಮಿ ಬಂಡೆಲೆ ಒಡಮೂಡಿರೋದು ಅಂತ ಹೇಳ್ತೀವಿ ನಾವು, ಉದ್ಭವ ಆಗಿರೋದು ಅಂತಲೂ ಕೂಡ ಅಂತೀವಿ. ಸೊ ನೋಡ್ತಾ ಇರ್ಬೋದು, ಸ್ವಲ್ಪ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ಇವಾಗ ಕೆಳಗಡೆ ಹೊರಟ್ವಿ. ಲಾಸ್ಟ್ ಟೈಮ್ ಬಂದಾಗ ತುಂಬ ಜನ ಇದ್ದರು ಇಲ್ಲಿ, ಯಾಕಂದರೆ ಮಾರ್ನಿಂಗಲ್ಲೇ ಬಂದಿದ್ವಿ. ಈ ಸಲ ನಾವು ಬಂದಾಗಲೇ ತುಂಬ ಲೇಟ್ ಆಗಿತ್ತಲ್ಲ, ಜನ ಯಾರಿರಲಿಲ್ಲ. ನಾವೇ ಒಂದು 10-15 ಜನ ಇದ್ವಿ ಅಷ್ಟೇ. ನಾವು ಒಂದು 4 ಜನ, ನಮ್ಮ ಜೊತೆಲಿ ಒಂದು 10 ಜನ ಇದ್ದರು. ಅದು ಬಿಟ್ಟರೆ ಜಾಸ್ತಿ ಜನ ಏನಿರಲಿಲ್ಲ. ಸೊ ದರ್ಶನ ಮುಗಿಸಿ ಹಾಗೆ ಆಚೆ ಬಂದ್ವಿ. ಶಿವವ್ರ ಮುಖದಲ್ಲಿ ಒಂದು ಕಡೆ ನೋವು ಇದೆ. ಸೊ ಮೈಯೆಲ್ಲ ಕಿತ್ತೋಗ್ಬಿಟ್ಟಿದೆ ಪಾಪ. ಯಾಕಂದರೆ ಜನ ಓಡಾಡಿರ್ತಾರಲ್ವ, ಅಲ್ಲಿ ಬೃಂದಾವನದ ಸುತ್ತ ಚಿಕ್ಕ ಚಿಕ್ಕದು ಮರಳಾಗಿರ್ಬೋದು, ಮಣ್ಣು ಅದೆಲ್ಲ ಇರುತ್ತೆ. ಬರೀ ಮೈಲಿ ಉರುಳು ಸೇವೆ ಮಾಡೋದು ಅಂದರೆ ಅದು ನಿಜವಾಗ್ಲೂ ಕಷ್ಟನೇ. ಅದಕ್ಕೆ ಉರುಳು ಸೇವೆನ ಯಾವುದೇ ಕಾರಣಕ್ಕೂ ಹೆಣ್ಮಕ್ಳು ಮಾಡಬಾರ್ದು ಅಂತ ಅದಕ್ಕೆ ಹೇಳ್ತಾರೆ ಅನಿಸುತ್ತೆ. ಸೊ ನಂಗೆ ಗೊತ್ತಿಲ್ದಲೆ ಆ ಹರಕೆ ನಾನು ಹೊತ್ಕೊಂಡ್ಬಿಡ್ತಿದ್ದೆ. ಆಮೇಲೆ ಎಲ್ಲ ಕಡೆ ಓದಿ ತಿಳ್ಕೊಂಡು, ಕೆಲವ್ರ ಹತ್ರ ತಿಳ್ಕೊಂಡ್ಮೇಲೆ ನಾನು ಯಾವುದೇ ಕಾರಣಕ್ಕೂ ಉರುಳು ಸೇವೆ ಮಾಡೋ ಹರಕೆನ ಹೊತ್ಕೊಳ್ಳಿಲ್ಲ. ಸೊ ಇವಾಗ ಅಲ್ಲಿಂದ ಬಂದ್ವಿ. ಮತ್ತೆ ರಾಯರ ದರ್ಶನಕ್ಕೆ ಹೋಗಲಿಕ್ಕೆ ಬಂದಿದ್ದೀವಿ. ರೂಮ್ನೆಲ್ಲ ಖಾಲಿ ಮಾಡಿ ಇವಾಗ ಗಾಡಿಗೆಲ್ಲ ಲಗೇಜೆಲ್ಲ ಇಟ್ಟು ಮತ್ತೆ ಇನ್ನೊಂದು ಸಲ ರಾಯರ ದರ್ಶನ ಮಾಡ್ಕೊಂಡು ಬಂದುಬಿಡೋಣ ಅಂತೇಳಿ ಒಳಗಡೆ ಹೋಗ್ತಾಯಿದ್ವಿ. ಶಿವರು ಮತ್ತು ನನ್ನ ತಂಗಿಯವರೆಲ್ಲ ಕಾಫಿ ಟೀ ಕುಡಿತಾಯಿದ್ರು. ನಾನು ಹಾಗೆ ರಾಯರು ಮುಂದೆ ಶ್ರೀಕೃಷ್ಣ ಪರಮಾತ್ಮಂದು ಈ ಸಲ ಒಂದು ಪ್ರತಿಮೆ ಇಟ್ಟಿದ್ರು. ಲಾಸ್ಟ್ ಟೈಮ್ ಇತ್ತೋ ಏನೋ, ನಾವು ನೋಡಿಲ್ಲ, ಸರಿಯಾಗಿ ಅಬ್ಸರ್ವ್ ಮಾಡಿಲ್ಲ ಅನಿಸುತ್ತೆ, ಅಥವಾ ಈ ಸಲ ಮಾಡಿರೋದೋ ಗೊತ್ತಿಲ್ಲ. ತುಂಬ ಚೆನ್ನಾಗಿತ್ತು. ಹಾಗೆ ಒಂದು ಫೋಟೋ ತಗೊಂಡು ಅಲ್ಲಿಂದ ಒಳಗಡೆ ಬರ್ತಾ ಇದ್ದೀವಿ. ಪ್ರತಿಯೊಂದು ಇದರಲ್ಲೂ ಕೂಡ ಒಂದೊಂದು ಅಲ್ಲಿ ಏನೇನು ಪವಾಡ ನಡೆದಿದೆ, ಏನೆಲ್ಲ ಆಗಿದೆ ಅನ್ನೋದು ಪ್ರತಿಯೊಂದೂ ಬರೆದಿದ್ದಾರೆ. ಆ ಸುತ್ತ ಏನಿದೆ ಗೋಡೆಗಳ ಮೇಲೆ ಎಲ್ಲ ಕಡೆಯೂ ರಾಯರ ಬಗ್ಗೆ, ಅವರ ಒಂದು ಶಕ್ತಿ ಬಗ್ಗೆ ಆಗಿರ್ಬೋದು, ಎಲ್ಲ ಪ್ರತಿಯೊಂದೂ ಅಲ್ಲಿ ಬರೆದಿದ್ದಾರೆ. ಸೊ ಇಂಗ್ಲೀಷ್ನಲ್ಲಿ ಬರೆದಿದ್ದಾರೆ, ಹಿಂದಿಲೂ ಬರೆದಿದ್ದಾರೆ, ಕನ್ನಡದಲ್ಲೂ ಬರೆದಿದ್ದಾರೆ. ಓದಬೇಕಾದ್ರೇ ಗೊತ್ತಾಗುತ್ತೆ ಅವರು ಶಕ್ತಿ ಎಷ್ಟು ಅಪಾರವಾದದ್ದು ಅಂತ. ಸಂಜೆ ಆಯಿತು ಅಂತಂದರೆ ಈ ಥರ ಮಂತ್ರಾಲಯದಲ್ಲಿ ಆ ಕಡೆ ಈ ಕಡೆ ಫುಲ್ಲು ಪಿಂಕ್ ಕಲರ್ ಲೈಟು, ನಿಮಗದು ರೆಡ್ ಕಲರ್ ಕಾಣಿಸ್ತಿದೆ, ಬಟ್ ಅಲ್ಲಿ ಪಿಂಕ್ ಕಲರ್ ಇರುತ್ತೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಆವಾಗ ಮಂತ್ರಾಲಯ ಅಂತಂದರೆ, ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅನಿಸುತ್ತೆ. ಇವಾಗ ಒಳಗಡೆ ಪೂಜೆ ನಡೀತಾ ಇದೆ. ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ವಿಶೇಷವಾದ ಪೂಜೆ ನಡೀತಾ ಇದೆ. ಸೊ ಅದನ್ನು ನಾನು ವಾಯ್ಸ್ ಏನು ಕೊಡಲ್ಲ, ಹಾಗೆ ವಿಡಿಯೋ ಹಾಕಿದ್ದೀನಿ, ನೀವು ನೋಡಲಿ ಅನ್ನೋದಕ್ಕೋಸ್ಕರ. ನೋಡಿ, ನೆನ್ನೆ ನಾನು ಲೈವಲ್ಲೂ ಕೂಡ ಶಿವ ಅವರು ತೋರಿಸಿದ್ರು. ಸೊ ಎಷ್ಟು ಜನ ನೋಡಿದ್ರೋ ಏನೋ ನನಗೆ ಗೊತ್ತಿಲ್ಲ. ಸೊ ಹಾಗಾಗಿ ಇದರಲ್ಲಿ ನಾನು ಸ್ವಲ್ಪ ವಿಡಿಯೋ ಹಾಕ್ತಾಯಿದ್ದೀನಿ, ನೋಡಿ. ಅಲ್ಲಿ ನಾವು ಪೂಜೆ ಎಲ್ಲ ನೋಡಿದ್ದಾಯಿತು. ಯಾಕಂದರೆ ಹತ್ರದಿಂದ ಅದನ್ನು ನೋಡಲಿಕ್ಕಾಗಲ್ಲ. ಸೊ ಹಾಗಾಗಿ ಆಚೆನೇ ನಿಂತ್ಕೊಂಡು ಸ್ವಲ್ಪ ಹೊತ್ತು ಅವರು ಯಾವ ಥರ ಪೂಜೆ ಮತ್ತು ಅಭಿಷೇಕ ಆಗಿರ್ಬೋದು, ಅರ್ಚನೆ ಎಲ್ಲ ಯಾವ ಥರ ಮಾಡ್ತಾರೆ ಅನ್ನೋದನ್ನ ನೋಡಿ ಕಣ್ಣು ತುಂಬ್ಕೊಂಡ್ವಿ. ಅದಾದಮೇಲೆ ಮತ್ತೆ ನಾವು ರಾಯರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಈ ಸಲ ಶಿವು ಅವರು ಐ ಕಾರ್ಡ್ ತೋರಿಸಿದ್ರು. ಸೊ ಹಾಗಾಗಿ ನೇರವಾಗಿ ದರ್ಶನ ಸಿಕ್ತು. ನೋಡ್ತಾ ಇರ್ಬೋದು, ಬೃಂದಾವನ ಇದೆ ರಾಯರದು. ಸೊ ತುಂಬ ಹತ್ರದಿಂದ ನಿಮಗಾಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ಬೆಳಗ್ಗೆ ರಾಯರ ದರ್ಶನ ಮುಗಿಸಿ ಆಚೆ ಬಂದ್ವಿ. ಇವಾಗಲಾದ್ರೂ ಮಂತ್ರಾಕ್ಷತೆ ಕೊಡ್ತಾ ಇದ್ದಾರೆ ಅಂತ. ಸೊ ಕೊಡ್ತಿರ್ಲಿಲ್ಲ. ಇಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಯಾರೆಲ್ಲ ಅವ್ರ ಹರಕೆನ ತೀರಿಸಿದರೆ ಆ ಹರಕೆನ ಇಲ್ಲಿ ಬಿಡಿಸ್ತಾ ಇದ್ದಾರೆ. ಹರಕೆ ಬಿಡೋದು ಅಂತ ಹೇಳ್ತಾರಂತೆ. ಸೊ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಈ ಥರ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ಅಲ್ಲಿ ಒಬ್ಬರು ಅರ್ಚಕರು. ಸೊ ಹಾಗಾಗಿ ನಾವು ಕೂಡ ನಮ್ಮ ಹರಕೆನ ತೀರಿಸಿದ್ವಿ. ಸೊ ಅದಕ್ಕೋಸ್ಕರ ನಾವು ಕೂಡ ಹಾಲು, ಒಂದು ಕೊಬ್ಬರಿ ಒಳಗೆ ಹಾಲು ಹಾಕ್ಬಿಟ್ಟು ಅದರೊಳಗಡೆ ನಿಂಬೆಹಣ್ಣು ಇಟ್ಟು ಕೊಡ್ತಾರೆ. ಅದನ್ನು ಅಲ್ಲಿ ಕೆಲವೊಂದೊಂದು ಕಾಯಿನ್ಗಳು ಇಟ್ಟಿರ್ತಾರೆ. ಆ ಕಾಯಿನ್ ಒಳಗೆ 3
3 ಸಲ ಹಾಕಬೇಕು, ಆವಾಗ ನಾವು ತೀರಿಸಿರೋ ಅಂಥ ಹರಕೆ ಅಲ್ಲಿಗೆ ಸಮಾಪ್ತ ಆಗುತ್ತೆ ಅಂತನಂತೆ. ಸೊ ನೀವು ನೋಡ್ತಾ ಇರ್ಬೋದು, ನಾನು ಸ್ವಲ್ಪ ಹಾಗೆ ವಿಡಿಯೋ ಮಾಡಿಕೊಂಡೆ. ನಾನು ಮತ್ತು ಶಿವು ಅವರು ಹಾಗೆ ನನ್ನ ತಂಗಿ ಅವರೆಲ್ಲರೂ ಹೋಗಿದ್ವಿ ನಾವು. ನಾನು ಹರಕೆ ತೀರಿಸಿದ್ದೆ, ಶಿವು ಅವರು ಕೂಡ ಹರಕೆ ತೀರಿಸಿದ್ರು. ಸೊ ನಾವು ಕೂಡ ಹಾಲನ್ನ ಬಿಟ್ಟು ಅಲ್ಲಿಂದ ಹೊರಟ್ವಿ. ಇವಾಗ ಪ್ರಸಾದ ಕೊಡ್ತಾ ಇದ್ದಾರೆ ಹೋಗಿ ಅಂತ ಹೇಳಿದ್ರು. ಇವತ್ತು ಪ್ರಸಾದಕ್ಕೆ ಉಪ್ಪಿಟ್ಟು ಮಾಡಿದರು. ಸೊ ಯಾವುದು ಗೊತ್ತಿಲ್ಲ, ಬೆಳಗ್ಗೆಯಿಂದ ಪ್ರಸಾದ ಇಲ್ಲ ಅಂತ ಬೇಜಾರಾಗಿದ್ವಿ. ಸದ್ಯ ರಾಯರ ಪ್ರಸಾದ ಸಿಕ್ತು. ಪ್ರಸಾದ ಮುಗಿಸಿ ಅಲ್ಲಿಂದ ಆಚೆ ಬಂದ್ವಿ. ಶಿವು ಅವರು ನಾನು ಗಾಡಿಗೆ ಹಾಕ್ಲಿಕ್ಕೆ ಒಂದೆರಡು ಸ್ಟಿಕ್ಕರ್ಗಳು ತೊಗೊಳ್ತೀನಿ ಅಂತಂದರು. ನಾನು ಕೂಡ ರಾಯರ ವಿಗ್ರಹ ನೋಡ್ತಾ ಇದ್ದೆ. ತುಂಬ ಅಂದರೆ ತುಂಬ ಪ್ರೈಸ್ ಜಾಸ್ತಿ. ಚಿಕ್ಕ ರಾಯರ ವಿಗ್ರಹಕ್ಕೆ 900, 1000, 2000 ಈ ಥರ ಹೇಳಿದ್ರು. ಸೊ ಅದನ್ನು ತಂದಮೇಲೆ ತುಂಬ ನಿಯಮದಿಂದ ಪಾಲನೆ ಮಾಡಬೇಕಾಗುತ್ತೆ. ನನಗೆ ಈ ಮನೇಲಂತೂ ಅದು ಸಾಧ್ಯನೇ ಇಲ್ಲ, ಯಾಕಂದರೆ ದೇವ್ರ ಮನೆ ತುಂಬ ಎತ್ತರವಾಗಿದೆ. ಏನಕ್ಕೂ ಕೂಡ ಅಲ್ಲಿ ಯಾವ ಥರ ಪೂಜೆ ಮಾಡಲಿಕ್ಕೂ ಆಗಲ್ಲ, ಯಾವಾಗಲೂ ಮೇಲೆ ಹತ್ತಬೇಕು, ಕೆಳಗಿಳಿಬೇಕು. ಸೊ ಅದಕ್ಕೋಸ್ಕರ ನಾನು ವಿಗ್ರಹ ತಗೊಳ್ಳಿಲ್ಲ. ಸೊ ಇವಾಗ ಅಲ್ಲಿಂದ ಆಚೆ ಬಂದ್ವಿ. ಪ್ರಸಾದ ತೊಗೊಂಡು ಬರ್ತೀನಿ ಅಂತ ಹೇಳಿ ನನ್ನ ತಂಗಿ ಗಂಡ ಮತ್ತು ಶಿವು ಅವರು ಹೋದರು. ಪ್ರಸಾದ ಕೊಡೋರು ಆಲ್ರೆಡಿ ಬಾಗಿಲು ಹಾಕಿದ್ರು, 9 ಗಂಟೆಗೆ ಕ್ಲೋಸ್ ಅಂದರು. ನಾವು ಅಲ್ಲಿಂದ ಹೊರಟಾಗಲೇ 9:45 ಆಗಿತ್ತು. ದರ್ಶನ ಎಲ್ಲ ಮುಗಿಸಿ ಅಲ್ಲಿ ಹರಕೆ ಎಲ್ಲ ಬಿಟ್ಟು ಹಾಗೆ ಪ್ರಸಾದ ತೊಗೊಂಡು ಹೊರಡೋ ಹೊತ್ತಿಗೆ ತುಂಬ ಲೇಟ್ ಆಗಿತ್ತು. ಸೊ 6 ಗಂಟೆಗೆ ಇನ್ನು ಬೆಳಗಿನ ಜಾವ ಕೊಡೋದು ಅಂತ ಹೇಳಿದ್ರು. ಪರವಾಗಿಲ್ಲ, ಲಾಸ್ಟ್ ಟೈಮ್ ಬಂದಾಗ ತೊಗೊಂಡಿದ್ವಿ. ಮತ್ತು ಆರಾಧನಾ ಟೈಮಲ್ಲಿ ನಮಗೆ ಮಠದಲ್ಲಿ ಪ್ರಸಾದ ಕೊಟ್ಟಿದ್ರು, ಅದನ್ನು ಕೂಡ ಇತ್ತು. ಜಸ್ಟ್ ಹಾಗೆ ನಾವು ಲಾಡು ಮತ್ತು ಸ್ವಲ್ಪ ಕಲ್ಲು ಸಕ್ಕರೆ ಈ ಥರದ್ದೆಲ್ಲ ತೊಗೊಂಡು ಅಲ್ಲಿಂದ ಹೊರಟ್ವಿ. ಕೊನೆಯದಾಗಿ ಮಂತ್ರಾಲಯದ್ದು ಒಂದು ವಿಡಿಯೋ ಮಾಡಿಕೊಂಡೆ. ಆಚೆ ಬಂದ್ವಿ. ಮಂಡಕ್ಕಿದು ಚಿರುಮುರಿ ತೊಗೊಳ್ಳೋಣ ಅಂತೇಳಿ, ಹೊಟ್ಟೆ ಹಸುವಾಗ್ತಿತ್ತು. ಮಂಡಕ್ಕಿ ಚಿರುಮುರಿ ತೊಗೊಳ್ಳೋಣ ಅಂತೇಳಿ ನಾನು ಮಂಡಕ್ಕಿ ಚಿರುಮುರಿ ತೊಗೋತಾ ಇದ್ದೀನಿ. ನನಗೆ ತುಂಬ ಇಷ್ಟ ಮಂಡಕ್ಕಿ ಚಿರುಮುರಿ ಅಂದರೆ ತುಂಬ ಇಷ್ಟ. ಚೆನ್ನಾಗಿರುತ್ತೆ ಚಳಿ ಟೈಮಲ್ಲಿ ತಿನ್ನಲಿಕ್ಕೆ ಅಂತ. ಎಲ್ಲ ತಿಂದ್ಕೊಂಡು ಗಾಡಿ ಯಾವ ಥರ ಕಂಡೀಷನ್ ಇದೆ ಎಲ್ಲ ನೋಡಿಕೊಂಡು ಇವಾಗ ಫೈನಲ್ ಆಗಿ ನಾವು ಮಂತ್ರಾಲಯದಿಂದ ಹೊರಡ್ತಾ ಇದ್ದೀವಿ. ಎಷ್ಟು ಬೇಜಾರಾಗ್ತಾಯಿತ್ತು ಅಂದರೆ ನನಗೆ ನಿಜವಾಗ್ಲೂ ಅಳುನೇ ಬರ್ತಿತ್ತು. ನಾನು ಹಿಂಸೆ ಮಾಡಿದೆ, ಒಂದಿನನಾದ್ರೂ ಉಳ್ಕೊಂಡು ಹೋಗೋಣ, ನನಗಲ್ಲಿ ಮಂತ್ರಾಲಯದ ಆವರಣದಲ್ಲಿ ಮಲ್ಕೋಬೇಕು ಒಂದಿನ ಅಂತ ತುಂಬ ಆಸೆ ಆಗಿದೆ ಅಂತ. ಸೊ ನನ್ನ ತಂಗಿ ಗಂಡ ನಾಳೆ ಹಾಸ್ಪಿಟಲಿಗೆ ಬೇರೆ ಕರ್ಕೊಂಡು ಹೋಗಬೇಕು, ಕೆಲಸ ಇದೆ ಅಂತ ಹೇಳ್ದ. ಅವನು ಉಳ್ಕೊಳ್ಳೋಕ್ಕೆ ರೆಡಿ ಇರಲಿಲ್ಲ. ಸೊ ನಮ್ಮಿಂದ ಯಾರಿಗೂ ತೊಂದರೆ ಆಗೋದು ಬೇಡ, ನೆಕ್ಸ್ಟ್ ಟೈಮು ನಾವಿಬ್ಬರೇ ಬಂದಾಗ ಉಳ್ಕೊಂಡ್ರೆ ಆಯಿತು ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ಸಿಕ್ಕಾಬಟ್ಟೆ ಬೇಜಾರಾಗ್ತಿತ್ತು. ಅಲ್ಲಿಂದ ಬರಬೇಕಾದ್ರೆ ನಾವು ನಮ್ಮ ಸ್ವಂತದವ್ರನ್ನೇ ಯಾರನ್ನೋ ಬಿಟ್ಟು ಬರ್ತಾಯಿದ್ದೀವಿ ಅನ್ನೋ ಥರ ಬೇಜಾರಾಗುತ್ತೆ. ನನಗೆ ಈ ವಿಡಿಯೋ ನೋಡ್ಬೇಕಾದ್ರೂ ಅಷ್ಟೇ ಬೇಜಾರಾಗ್ತಾಯಿದೆ. ಸೊ ಅಲ್ಲಿಗೆ ಹೋಗಿ ಬನ್ನಿ, ನಿಮಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಕೆಲಸ ಬರೀ 3 ದಿನದಲ್ಲಿ ಆಯಿತು. ಸೊ ರಾಯರ ದೃಷ್ಟಿ ಒಂದು ಸಲ ಬಿದ್ದರೆ ಸಾಕು, ಪಾಪಿಗಳನ್ನು ಕೂಡ ಪುಣ್ಯವಂತರನ್ನಾಗಿ ಮಾಡೋ ಶಕ್ತಿ ರಾಯರಿಗೆ ಮಾತ್ರನೇ ಇರೋದು. ಸೊ ಸ್ವಲ್ಪ ದೂರ ಬಂದಾಯಿತು, ಒಂದು 150 ಕಿಲೋಮೀಟ್ರ್ ಬಂದಿದ್ವಿ. ಆಲೇ 11:30 12 ಆಗಿತ್ತು. ಊಟಕ್ಕೆ ಅಂತ ಗಾಡಿ ನಿಲ್ಲಿಸಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಜರ್ನಿನ ಶುರು ಮಾಡಿದ್ವಿ. ನಾವು ಇವಾಗ ಬೆಂಗಳೂರು ಹತ್ರ ರೀಚ್ ಆಗಿದ್ವಿ ಆಲ್ರೆಡಿ. ಸೊ ಸ್ವಲ್ಪ ದೂರ ಬಂದು ಮತ್ತೆ ಸ್ಟಾಪ್ ಮಾಡಿ ಸ್ವಲ್ಪ ಟೀ ಕುಡಿದು ಮತ್ತೆ ಅಲ್ಲಿಂದ ಜರ್ನಿನ ಶುರು ಮಾಡಿದ್ವಿ. ಸೊ ಕಾರ್ನಲ್ಲಿ ಹೋಗ್ಬೇಕಾದ್ರೆ ಇದೊಂದೇ ಯೂಸು, ಎಲ್ಲಿ ಬೇಕಲ್ಲಿ ನಿಲ್ಲಿಸಿ ಕಾಫಿ ಟೀ ಕುಡ್ಕೊಂಡು ಆರಾಮಾಗಿ ಬರ್ಬೋದು ಅನ್ನೋದು. ಆದರೆ ಟ್ರೈನಲ್ಲಿ ಬಂದರೆ ನೆಮ್ಮದಿಯಾಗಿ ದರ್ಶನ ಆಗುತ್ತೆ, ಆಯಾಸ ಇಲ್ದಲೆ ಮನೆ ಸೇರ್ಕೊಬೋದು, ಅದೊಂದು ಖುಷಿ ಇರುತ್ತೆ. ಸೊ ಎಲ್ರಿಗೂ ಮಂತ್ರಾಲಯಕ್ಕೆ ಹೋಗೋವಂಥ ಅವಕಾಶ ಸಿಗಲಿ, ರಾಯರ ದರ್ಶನ ಆಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೂ ನನ್ನ ಚಾನಲ್ಗೆ ಯಾರು ಹೊಸ್ದಾಗಿ ಬಂದು ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಫ್ರೆಂಡ್ ಫ್ಯಾಮಿಲಿ ಜೊತೆಲಿ ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗ್ ಜೊತೆಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.